ಮಾಡಿದೀಯ. ಆದ್ದರಿಂದ ಭೂಲೋಕದಲ್ಲಿ ಯಾರು ನನ್ನ ಪೂಜೆಯನ್ನು ಸತ್ಯದೇವ, ಸತ್ಯನಾರಾಯಣ, ಸತ್ಯವ್ರತ ಅಂತ ಮಾಡ್ತಾರೋ ಅವರಿಗೆಲ್ಲ ಕಷ್ಟಗಳಿಗೆ ನಾನು ಪರಿಹಾರ ಕೊಡ್ತೇನೆ, ಬೇಕಾದಷ್ಟನ್ನು ದೂರ ಮಾಡಿಕೊಡ್ತೇನೆ ಅಂತ ಹೇಳಿ ಸಾಕ್ಷಾತ್ ಭಗವಂತನೇ ತನ್ನ ಮುಖಾಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಸತ್ಯದೇವರ ಪೂಜೆಯನ್ನು ಭೂಲೋಕದಲ್ಲಿ ಪ್ರಚಾರ ಮಾಡಿ ಅಂತ ಹೇಳಿ ನಾರದಿಗೆ ಹೇಳಿದ. ಆಗ ನಾರದರು ಸಂತೋಷಗೊಂಡು ಆ ಪೂಜೆ ಮಾಡುವ ವಿಧಾನವನ್ನು ಭಗವಂತನ ಮುಖಾಂತರವಾಗಿ ತಿಳಿದುಕೊಂಡು ಸಕಲ ಜೀವರಾಶಿಗಳ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಈ ಭೂಲೋಕದಲ್ಲಿ ಪ್ರಚಾರ ಮಾಡಿದ್ದಾರೆ. ಸತ್ಯದೇವರ ಪೂಜೆ ಮಾಡಿ ಭಗವಂತನಿಗೆ ಬೇಡಿಕೊಳ್ತಾರೆ. ಸತ್ಯದೇವ, ಸತ್ಯನಾರಾಯಣ, ಲಕ್ಷ್ಮೀಪತಿಗೆ ನಮ್ಮ ಗಂಡಂದಿರು ತಿರುಗಿ ಬರಲಿ, ಅವರು ಏನಾದರೂ ಅಪರಾಧವನ್ನು ಮಾಡಿದ್ದರು ಕ್ಷಮಿಸುವಂತ ತಿಳ್ಕೊಂಡು ಬೇಡಿಕೊಂಡಾಗ ಸತ್ಯದೇವ ಸಂತುಷ್ಟನಾದರೆ ಅದೇ ದಿವಸ ರಾತ್ರಿ ಚಂದ್ರಿಕೆ ಅಂತಕ್ಕಂಥ ರಾಜನ ಕನಸಿಗೆ ಹೋಗಿ ಆ ರಾಜನಿಗೆ ಎಚ್ಚರಿಕೆಯನ್ನು ಭಗವಂತ ಕೊಟ್ಟಿರ್ತಾರೆ. ಅನೇಕ ವರ್ಷಗಳಿಂದ ಕಾರಾಗಿ ಇಬ್ಬರು ವ್ಯಾಪಾರಿಗಳು ಪ್ರಧಾನರಿದ್ದಾರೆ. ನೋಡಲು ಹಸಿರಾಗಿ ಇಬ್ಬರು ವ್ಯಾಪಾರಿಗಳಿಗೆ ಆ ರಾಜ ಅನೇಕ ವಸ್ತುಗಳನ್ನು ಕೊಡ್ತಾನೆ, ಒಳ್ಳೆಯ ಆಹಾರ ಕೊಡ್ತಾನೆ, ಗೌರವಪಡಿಸಿ ಮಾತುಗಳನ್ನು ಹೇಳ್ತಾನೆ. ನಿಮಗೆ ಸತ್ಯದೇವರ ಸಂಪೂರ್ಣ ಅನುಗ್ರಹ ಮಾಡಿದ್ದಾರೆ. ಏಕೆಂದರೆ ನನ್ನ ಕನಸಿಗೆ ಬಂದು ಸತ್ಯದೇವ ಹೇಳ್ತಾನೆ ನೀವು ನಿರಪರಾಧಿಗಳು. ಆದ್ದರಿಂದ ಸತ್ಯದೇವರ ಅನುಗ್ರಹ ಸಂಪೂರ್ಣ ಆಗಿದೆ. ನೀವು ನಿಮ್ಮ ಊರಿಗೆ ಹೋಗುವುದು ಅವರ Mano